ರಾಜ್ಯಕ್ಕೆ ಮುಂಗಾರು ಪ್ರವೇಶಕ್ಕೂ ಮೊದಲೇನೆ ಮಳೆಯ ಅಬ್ಬರ ಜೋರಾಗಿದೆ. ನಿನ್ನೆ ತಡರಾತ್ರಿ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಭಾರೀ ಮಳೆಗೆ ಕೆರೆಯಂತಾಗಿದೆ ಬೆಂಗಳೂರು. ರಸ್ತೆಯುದ್ದಕ್ಕೂ ಕೂಡ ಮೊಣಕಾಲುದ್ದ ನೀರು ನಿಂತಿದೆ. ವಾಹನ ಸವಾರರು ಹೈರಾಣಾಗಿದ್ದಾರೆ. ಭಾರೀ ಮಳೆಗೆ ಸಿಲ್ಕ್ ಬೋರ್ಡ್ ಕೆರೆಯಂತೆ ಭಾಸವಾಗ್ತಾ ಇದೆ. ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ಚರಂಡಿ ಎಲ್ಲಿದೆ, ಮ್ಯಾನ್ಹೋಲ್ ಎಲ್ಲಿದೆ, ರಸ್ತೆ ಗುಂಡಿಗಳೆಲ್ಲಿದ್ದಾವೆ ಗೊತ್ತೇ ಆಗದೇ ಇರುವಂತಹ ಪರಿಸ್ಥಿತಿ. ಜೀವವನ್ನ ಅಂಗೈಯಲ್ಲಿ ಹಿಡಿದು ಜನ ಓಡಾಡಬೇಕಾದಂತಹ ಪರಿಸ್ಥಿತಿ ಒಂದೇ ಒಂದು ದಿನದ ಮಳೆಗೆ ಸೃಷ್ಟಿಯಾಗಿತ್ತು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಲ್ಕ್ ಬೋರ್ಡ್ನಲ್ಲಿ ತಡರಾತ್ರಿ ಸುರಿದಂತಹ ಮಳೆ ಯಾವ ರೀತಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತೇಳಿ. ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. BBMP ಹೋಗಿ ಗ್ರೇಟರ್ ಬೆಂಗಳೂರು ಬಂದರೂ ಕೂಡ ಬೆಂಗಳೂರಿನ ಈ ಪರಿಸ್ಥಿತಿ ಮಾತ್ರ ಬದಲಾಗ್ತಾ ಇಲ್ಲ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಳೆ ಬಂದಾಗ ಸ್ಥಳಕ್ಕೆ ಭೇಟಿ ಕೊಡೋದು, ಎಲ್ಲವನ್ನು ಕೂಡ ಸರಿ ಮಾಡಿಬಿಡ್ತೀವಿ ಅನ್ನುವಂತಹ ವಾಗ್ದಾನವನ್ನು ಕೊಡೋದು ವಾಡಿಕೆಯಾಗಿ ಹೋಗ್ಬಿಟ್ಟಿದೆ. ಬಿಟ್ಟರೆ ಅದು ಯಾವುದು ಕೂಡ ಇಲ್ಲಿಯವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕೆ ಎಕ್ಸಾಂಪಲೇ ಈಗ ನಮ್ಮ ಕಣ್ಮುಂದಿರುವಂತಹ ವಿಜುವಲ್ಸ್. ಸಿಲ್ಕ್ ಬೋರ್ಡ್ನಲ್ಲಿ ನಡು ರಸ್ತೆಯಲ್ಲಿ ನೋಡಿ ಯಾವ ರೀತಿ ಕೆರೆ ರೀತಿ ಭಾಸವಾಗ್ತಾ ಇದೆ ಅಂತೇಳಿ. ಅದರಲ್ಲಿಯೇ ವಾಹನ ಸವಾರರು ವಾಹನವನ್ನು ಓಡಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲೇ ಪರಿಸ್ಥಿತಿ ಹಿಂಗೆ ಅಂದ್ಬಿಟ್ರೆ ಮಳೆಗಾಲ ಆರಂಭ ಆಗಿಬಿಟ್ರೆ ಬೆಂಗಳೂರಿನ ಪಾಡು, ಬೆಂಗಳೂರಿನ ಜನರ ಪಾಡು ಹೇಳ್ತಿರೋದು ದೇವರೇ ಕಾಪಾಡಬೇಕು. ಈಗಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾದರೆ ಅಷ್ಟೋ ಇಷ್ಟೋ ಅಲ್ಲಾಗುವಂತಹ ಅವಾಂತರಗಳನ್ನು, ಅನಾಹುತಗಳನ್ನು ತಪ್ಪಿಸ್ಬೋದು. ಇಲ್ಲ ಮತ್ತೊಮ್ಮೆ ನಿರ್ಲಕ್ಷ್ಯ ಮಾಡಿ ಗಾಢ ನಿದ್ರೆಗೆ ಒಳಗಾಗ್ಬಿಟ್ರೆ ಮತ್ತದೇ ಗೋಳು. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ, 10 ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸಾಯಿ ಲೇಔಟ್ನಲ್ಲಿ ಮಳೆ ನೀರು ನಿಂತು ಕೆರೆಯಂತೆ ಭಾಸವಾಗ್ತಾ ಇದೆ. ಮನೆಯಿಂದ ಹೊರಬರೋದಕ್ಕಾಗದೆ, ಒಳಗಿರೋದಕ್ಕಾಗದೆ ಜನ ಪರದಾಟ ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸ್ಥಳೀಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ದಿನ ಮಳೆ ಬಂದರೂ ಕೂಡ ಇದೇ ರೀತಿ ಪರಿಸ್ಥಿತಿ. ಈಗಲೇ ಹಿಂಗಾಗ್ಬಿಟ್ರೆ ಮಳೆಗಾಲದಲ್ಲಿ ನಮ್ಮ ಗೋಳೇನು ಅಂಥೇಳಿ ಜನ ಕೇಳ್ಕೊಳ್ತಾ ಇದ್ದಾರೆ. ದಯಮಾಡಿ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡಿ ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾಯಿ ಲೇಔಟ್ ಸಣ್ಣದೊಂದು ಮಳೆ ಬಂದರೂ ಕೂಡ ಇಲ್ಲಿ ಈ ರೀತಿಯ ಪ್ರವಾಹದ ಪರಿಸ್ಥಿತಿನೇ ಸೃಷ್ಟಿಯಾಗ್ಬಿಡುತ್ತೆ. ಇಡೀ ಏರಿಯಾವೇ ಮಳೆ ನೀರಿನಿಂದ ಮುಳುಗಡೆ ಆಗಿಬಿಡುತ್ತೆ. ಮನೆ ಒಳಗಡೆಗೂ ನೀರು, ಮನೆ ಹೊರಗಡೆಗೂ ನೀರು. ಜನ ಹೊರಗೂ ಬರೋದಕ್ಕಾಗದೆ, ಒಳಗೂ ಬರೋಕ್ಕಾಗದೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ಒನ್ಸ್ ಅಗೇನ್ ಸಾಯಿ ಲೇಔಟ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರತಿ ಬಾರಿ ಮಳೆ ಬಂದಾಗಲೂ, ಪ್ರತಿ ಬಾರಿ ಈ ರೀತಿ ಅವಾಂತರ ಸೃಷ್ಟಿಯಾದಾಗಲೂ ನಮ್ಮ ಜನಪ್ರತಿನಿಧಿಗಳ ಉತ್ತರ ಎಲ್ಲವನ್ನೂ ಸರಿ ಮಾಡಿಬಿಡ್ತೀವಿ, ಮುಂದಿನ ದಿನಗಳಲ್ಲಿ ಈ ರೀತಿಯ ಎಡವಟ್ಟಾಗದೇ ಇರೋ ಹಂಗೆ ನೋಡ್ಕೋತೀವಿ ಅಂಥೇಳಿ. ಮತ್ತದೇ ಹಾಡು, ಮತ್ತದೇ ರಾಗ. ಬೆಂಗಳೂರಿನ ಜನರ ಗೋಳು ಹೇಳತೀರದಾಗ್ಬಿಟ್ಟಿದೆ. ಕಂಟಿನ್ಯೂ ಆಗಿ ಒಂದು 2 hours 3 hours ಕಂಟಿನ್ಯೂ ಆಗಿ ಮಳೆ ಬಿದ್ದರೆ ಸೇಮ್ ಇದೇ ಪ್ರಾಬ್ಲಮ್. ಆಲ್ಮೋಸ್ಟ್ ಇವಾಗ ನಾವು ಇಲ್ಲಿ ಬಂದು ಒಂದು 5 years ಆಯಿತು. ಬಟ್ ಬಿಫೋರ್ ಒಂದು 10 years ಇದೇ ಥರ ಆಗ್ತಾಯಿದೆ ಅಂತೆ. ಎಲ್ಲ CM ಸಿದ್ದರಾಮಯ್ಯ ಬಂದೋದ್ರು, ಮತ್ತು ಇವರು ಬೊಮ್ಮಾಯಿ ಬಂದೋದ್ರು. ಯಾರು ಬಂದ್ರೂ ಏನು ನಮಗೆ ಸೊಲ್ಯೂಷನೇ ಇಲ್ಲ. ಸುಮಾರು ಜನ ಇಲ್ಲಿ ಇವಾಗ ಇರೋರೆಲ್ಲ ಇವಾಗ ಎಲ್ಲ ಸ್ವಂತ ಮನೆಯವರು ಇದ್ದಾರೆ. ರೆಂಟ್ ಯಾರು ಇಲ್ಲ, ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಸೊ ನಾವು ನೋಡಿ ಇವತ್ತು ಊರು ಹೋಗಿಂದ ಬಂದ್ವಿ, ನಮ್ಗೆ ಗೊತ್ತಾಗಿಲ್ಲ ಈ ಥರ ಆಗಿರೋದು. ಇವಾಗ ನೋಡಿ ನಮಗೆ ಎಷ್ಟು ಕಷ್ಟ ಆಗ್ತದೆ. ಮನೆಗೆ ನಮ್ಮ ಮನೆ ಒಳಗಡೆ ನಾವು ಹೋಗೋಕ್ಕಾಗ್ತಾ ಇಲ್ಲ. ಸೊ ಈ ಪ್ರಾಬ್ಲಮ್ ನಮಗೆ ಸೊಲ್ಯೂಷನ್ ಬೇಕು. ನಮಗೆ ಅದು ಯಾರು ನಮ್ಗೆ ಸೊಲ್ಯೂಷನ್ ಕೊಡ್ತಾರೋ ಗೊತ್ತಿಲ್ಲ. ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಒಂದು 1.5-2 feet ನೀರಿದೆ. ನೆನ್ನೆಲ್ಲ ಫುಲ್ ಅಲ್ಲಿವರೆಗಿದ್ದಂತೆ. ಹೌದು. ಸೊ ಇವಾಗ ಬಂದ್ವಿ. ಇವಾಗ ನಮ್ಮ ಮನೆಯದ್ದು ಎದುರುಗಡೆ ಎಲ್ಲ ಒಂದು 1.5 feet ಇದೆ ನೀರಿದೆ. ಇವಾಗ ನಮ್ಮ ಮನೆಯಲ್ಲಿ ಏನಿಲ್ಲ, ಇವಾಗ ತರಕಾರಿ ಅಕ್ಕಿ ಯಾವುದೂ ಇಲ್ಲ. ಇವಾಗ ನಾವು ಹೋಗಿ ಎಲ್ಲ ಇಸ್ಕೊಂಬರ್ಬೇಕು, ಅಂಗಡಿಗೆ ಹೋಗಿ ಇಸ್ಕೊಂಬರ್ಬೇಕು. ಅದು ಮಳೆ ಬಂದಂಥ ಸಂದರ್ಭದಲ್ಲಿ ಯಾವುದಾದ್ರೂ ದುರದೃಷ್ಟಕರ ಏರಿಯಾ ಅಂತ ಇದ್ದರೆ ಅದು ಸಾಯಿ ಲೇಔಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ. ನಿನ್ನೆ ರಾತ್ರಿ ಸುರಿದಂಥ ಧಾರಾಕಾರ ಮಳೆ ಏನಿದೆ, ಮಳೆಗೆ ಸಂಪೂರ್ಣವಾಗಿ ರಾಜಕಾಲುವೆಯ ನೀರು ಈ ಏರಿಯಾವನ್ನು ಜಲಾವೃತವಾಗಿತ್ತು. ಈ ಏರಿಯಾ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಅಂದರೆ ಏನು ಆ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಒಂದು 2-3 ರಸ್ತೆಗಳೇನಿದ್ದಾವೆ, ಆ ರಸ್ತೆಗಳಲ್ಲಿ ಇನ್ನೂ ಕೂಡ ನೀರು ಒಂದು 2-3 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಇದರಿಂದಾಗಿ ಜನ ಇನ್ನೂ ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾನುವಾರ ಕೂಡ ಹೊರಗಡೆ ಬರೋಕ್ಕಾಗದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಓಡಾಡೋದಕ್ಕೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ. ಅದರಿಂದಾಗಿ ಈ ರೀತಿ 2 ವೀಲರ್ಗಳನ್ನು ತಂದು, ಅಂದರೆ ಊರಿಂದ ಬಂದು ಮನೆಗೆ ಹೋಗೋದಕ್ಕೆ ಸಾಧ್ಯ ಆಗದೆ ಅವು ಅಂದರೆ ಮನೆಯ ಓನರ್ ಏನಿದ್ದಾರೆ ಅವರು ಹೋಗಿ ನಂತರ ತಮ್ಮ
ಪತ್ನಿ ಮತ್ತು ಮಕ್ಕಳನ್ನು ಟೂ ವೀಲರ್ ಮೂಲಕ ಮನೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ. ಯಾಕಂದರೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದಷ್ಟು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. 2-3 ರಸ್ತೆಗಳೇನಿದ್ದಾವೆ, 3rd ಕ್ರಾಸ್ ಆಗಿರ್ಬೋದು, 4th ಕ್ರಾಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಇನ್ನೂ ಜಲಾವೃತ ಆಗಿದೆ. ಮನೆಯಿಂದ ಇನ್ನೂ ಯಾರು ಹೊರಗಡೆ ಬರೋಕ್ಕಾಗದಂಥ ಪರಿಸ್ಥಿತಿ. ಈ ರಸ್ತೆಯನ್ನು ಗಮನಿಸ್ಬೋದು, ಈ ರಸ್ತೆ ಕೂಡ ಇನ್ನೂ ನೀರು ತುಂಬಿದೆ. ಯಾರು BBMPಯ ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಯಾರು ಕೂಡ ರಾತ್ರಿಯೂ ಬಂದಿಲ್ಲ. ರಾತ್ರಿ ಸಹ ನಾವು ಇಲ್ಲಿ ಬಂದಿದ್ವಿ, ಆದರೆ ಯಾರು ಕೂಡ ಬಂದಿಲ್ಲಿ ಜನರ ಕಷ್ಟವನ್ನು ಆಲಿಸುವಂಥ ಕೆಲಸವನ್ನು ಮಾಡಿಲ್ಲ. ಯಾಕಂದರೆ ಇದು ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಇದೇ ಪರಿಸ್ಥಿತಿ ಇರೋದ್ರಿಂದ, ಇದೇ ದುಸ್ಥಿತಿ ಇರೋದ್ರಿಂದ ಯಾರು ಕೂಡ ಬಂದಿಲ್ಲ. ಅಂದರೆ ಅವರು ಬಿಟ್ಬಿಟ್ಟಿದ್ದಾರೆ. ಇವ ಶಾಶ್ವತ ಪರಿಹಾರ ಬೇಕು ಅಂತ ಜನ ಕೇಳಿದ್ದೇ ಬಂತು ಬಿಟ್ಟರೆ ಯಾರು ಕೂಡ ಇವರ ಸಂಕಷ್ಟವನ್ನು ತೀರಿಸುವಂತಹ ಕೆಲಸವನ್ನು ಮಾಡಿಲ್ಲ. ರಾಜಕಾಲುವೆಯಿಂದ ನೇರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಬರುತ್ತೆ. ನಿನ್ನೆ BBMPಯ ಕಂಟ್ರೋಲ್ ರೂಮಲ್ಲೂ ಕೂಡ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ಡ್ರೈನೇಜ್ ನೀರು ಅಂದರೆ ಡೇಂಜರಸ್ ಪರಿಸ್ಥಿತಿಯಲ್ಲಿ ಎಲ್ಲಿದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು ಕಂಟ್ರೋಲ್ ರೂಮಲ್ಲಿ. ಆ ಸಂದರ್ಭದಲ್ಲಿ ಈ ಸಾಯಿ ಲೇಔಟ್ ವಡೇರಪಾಳ್ಯ ಏನಿದೆ, ಇಲ್ಲಿ ಡ್ರೈನೇಜ್ನ ಮಟ್ಟ ಸುಮಾರು 98-97 ಈ ಮಟ್ಟಕ್ಕೆ, ಅಂದರೆ ತುಂಬ ಡೇಂಜರಸ್ ಪರಿಸ್ಥಿತಿಗೆ ತಲುಪಿತ್ತು. ಇವತ್ತು ಕೂಡ ಅಂದರೆ ಮಳೆಯ ಮುನ್ಸೂಚನೆ ಎಚ್ಚರಿಕೆ ಇರುವಂಥ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದರೆ ಸಾಯಿ ಲೇಔಟ್ನ ಪರಿಸ್ಥಿತಿ ಹಾಗೆ ವಡೇರಪಾಳ್ಯದ ಪರಿಸ್ಥಿತಿ ಏನು ಅನ್ನುವಂಥದ್ದೇ ಪ್ರಶ್ನೆ. ಜನ ಅಂತೂ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಂದೋದ್ರು, ಬೊಮ್ಮಾಯಿ ಅವರು ಬಂದೋದ್ರು, ಯಾರು ಬಂದರೂ ಕೂಡ ನಮ್ಮ ಕಷ್ಟ, ನಮ್ಮ ಈ ಪರಿಸ್ಥಿತಿ ಏನಿದೆ, ದುಸ್ಥಿತಿ ಏನಿದೆ, ಇದರ ಬಗೆಹರಿದಿಲ್ಲ ಅನ್ನುವಂಥ ಆಕ್ರೋಶವನ್ನು ಜನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ BBMP ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇವರ ಕಷ್ಟವನ್ನು ಆಲಿಸುವಂಥ ಕೆಲಸವನ್ನು ಕೂಡಲೇ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದೇ ಒಂದು ದಿನದ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹಿಂಗಾಗ್ಬಿಟ್ರೆ ಇನ್ನು ಮಳೆಗಾಲ ಆರಂಭ ಆಗ್ತಾ ಇದೆ, ಮುಂಗಾರು ರಾಜ್ಯವನ್ನು ಪ್ರವೇಶ ಮಾಡ್ತಾ ಇದೆ, ಮತ್ತೇನೆಲ್ಲ ಅವಾಂತರಗಳಾಗ್ಬಿಡುತ್ತೋ ಅವಾಗ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಲೂ ಟೈಮ್ ಇದೆ. ಚರಂಡಿಗಳನ್ನು ಕ್ಲೀನ್ ಮಾಡಿಸೋದಾಗಿರ್ಬೋದು, ರಾಜಕಾಲುವೆಗಳನ್ನು ಸರಿಪಡಿಸ್ಕೊಳ್ಳೋದಾಗಿರ್ಬೋದು, ಮಾಡಿಕೊಂಡ್ರೆ ಅಷ್ಟೋ ಇಷ್ಟೋ ಅನಾಹುತಗಳನ್ನು, ಅವಾಂತರಗಳನ್ನು ತಡಿಬಹುದು. ಇಲ್ಲ ಅಂದರೆ ಮತ್ತಷ್ಟು ಈ ರೀತಿಯ ಎಡವಟ್ಟುಗಳಾಗುವಂತಹ ಸಾಧ್ಯತೆ ಕೂಡ ಇದೆ.